ಮಾ ಮಾ இந்த ஸ்டேஷனை பொறுத்தவரையில் எந்த பிரச்சனையுமே இல்லை. டீம் எல்லாம் நல்லாவே கோஆபரேட் பண்ணுவாங்க. ஒரே ஒருத்தனை தவிர. ಯಾರು ಸರ್? ಎಸ್ ಐ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಇನ್ವೆಸ್ಟಿಗೇಷನ್ ಸ್ಟೈಲ್ನ ಸಿನಿಮಾ ಥರ್ಡ್. ಈ ಸಿನಿಮಾ ನಿಜವಾಗಿಯೂ ನಿಮ್ಮನ್ನು ಕೊನೆವರೆಗೂ ಕುತೂಹಲದಲ್ಲಿ ಇಡುತ್ತಾ ಇಲ್ವಾ, ಮಧ್ಯದಲ್ಲೇ ಬೋರ್ ಆಗುತ್ತಾ, ಇದರ ಸಂಪೂರ್ಣ ಅರಿವು ನೋಡ್ತಾ ಹೋಗೋಣ. ಸಿನಿಮಾ ಬಂದ್ಬಿಟ್ಟು ತಮಿಳು ಲ್ಯಾಂಗ್ವೇಜ್ನ ಇನ್ವೆಸ್ಟಿಗೇಷನ್ ಸ್ಟೈಲ್ ಸಿನಿಮಾವಾಗಿರುವಂಥ ಥರ್ಡ್. ಈ ಸಿನಿಮಾದ ಕತೆ ಒಂದು ಮಿಸ್ಟೀರಿಯಸ್ ಕೇಸ್ನ ಸುತ್ತುತ್ತಿರುತ್ತೆ. ಈ ಮೂವಿಯಲ್ಲಿ ಒಂದು ಕ್ರೈಮ್ ಆಗುತ್ತೆ, ಆದರೆ ಅದು ಸಾಮಾನ್ಯ ಕ್ರೈಮ್ ಅಲ್ಲ. ಪೊಲೀಸರು ತನಿಖೆ ಶುರು ಮಾಡ್ತಾರೆ, ಆದರೆ ಪ್ರತಿ ಕ್ಲೂ ಕೂಡ ಹೊಸ ಪ್ರಶ್ನೆ ಹುಟ್ಟಿಸ್ತಾ ಹೋಗುತ್ತೆ. ಈ ಒಂದು ಮೂವಿಯಲ್ಲಿ ಹೀರೋ ಈ ಕೇಸ್ನ ಒಳಗೆ ಹೋಗ್ತಾನೆ, ಆದರೆ ಅವನಿಗೆ ಸಿಕ್ಕೋ ಪ್ರತಿಯೊಂದು ಸುಳಿವು ಕೂಡ ಮತ್ತೊಂದು ದೊಡ್ಡ ರಹಸ್ಯಕ್ಕೆ ದಾರಿ ತೋರಿಸ್ತಾ ಇರುತ್ತೆ. ಈ ಒಂದು ಮೂವಿಯಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾರು ನಿಜವಾದ ಅಪರಾಧಿ, ಏಕೆ ಈ ಕ್ರೈಮ್ ನಡೆಯುತ್ತದೆ, ಹೀರೋ ಸತ್ಯವನ್ನು ಹೇಗೆ ಕಂಡುಹಿಡಿಯುತ್ತಾನೆ, ಈ ಎಲ್ಲ ಪ್ರಶ್ನೆಗಳಿಗೆ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ. ಈ ಒಂದು ಮೂವಿಯಲ್ಲಿ ವಿಶೇಷವಾಗಿ ನೋಡ್ತಾ ಹೋದರೆ ಆ್ಯಕ್ಟಿಂಗ್ ಮತ್ತು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಹೋದರೆ ಈ ಒಂದು ಸಿನಿಮಾದಲ್ಲಿ ನಟರ ಅಭಿನಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೀರೋ ಪಾತ್ರ ತುಂಬ ಸೀರಿಯಸ್ ಆಗಿತ್ತು ಮತ್ತು ಇಂಟೆಲಿಜೆಂಟ್ ಆಗಿ ತೋರಿಸಿದ್ದಾರಂತಲೂ ಹೇಳ್ಬೋದು. ಅವನು ಕೇಸ್ ಸಾಲ್ವ್ ಮಾಡುವಂಥ ಸ್ಟೈಲ್ ನಿಜವಾಗಿಯೂ ಇಂಪ್ರೆಸ್ ಮಾಡುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ನೋಡ್ತಾ ಹೋದರೆ ವಿಲನ್ ಪಾತ್ರವನ್ನು ನೋಡುತ್ತಾ ವಿಲನ್ ಸಾಧಾರಣವಾಗಿ ಕಾಣುತ್ತಾ ಇದ್ದರೂ ಒಳಗೆ ತುಂಬ ಡೇಂಜರಸ್ ಆಗಿ ಕಾಣ್ತಿರ್ತಾನೆ. ಇದು ಸಿನಿಮಾಕ್ಕೆ ಇನ್ನಷ್ಟು ಕುತೂಹಲ ಕೊಡುವಂತಹ ಸೀನ್ ಆಗಿರುತ್ತೆ. ಸಪೋರ್ಟಿಂಗ್ ಪಾತ್ರಗಳು ಕೂಡ ಈ ಒಂದು ಮೂವಿಯ ಕತೆಗೆ ಫಿಟ್ ಆಗಿರುವಂತೆ ಕಾಣುತ್ತವೆ. ಈ ಒಂದು ಮೂವಿಯ ಸ್ಟ್ರಾಂಗ್ ಪಾಯಿಂಟ್ ಹೇಳಬೇಕಾದ್ರೆ ಡೈರೆಕ್ಷನ್ ಮತ್ತು ಸಿನಿಮಾದ ಬಗ್ಗೆ ಸ್ಟ್ರಾಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಡೈರೆಕ್ಟರ್ ಕಥೆಯನ್ನು ತುಂಬ ಸ್ಮಾರ್ಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರತಿ ಸೀನ್ಗೂ ಒಂದು ಮೀನಿಂಗ್ ಇದೆ ಅಂತಲೂ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಎಂಗೇಜಿಂಗ್ ಆಗಿದೆ. ಪ್ರತಿ 10ರಿಂದ 15 ನಿಮಿಷಕ್ಕೊಮ್ಮೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇರ್ತವೆ. ಕ್ಲೈಮ್ಯಾಕ್ಸ್ನಲ್ಲಿ ಬಿಗ್ ರಿವೀಲ್ ಕೂಡ ಆಗುತ್ತೆ. ಆದರೆ ಕೆಲವೊಂದು ಕೂಡ ಸ್ವಲ್ಪ ಸ್ಲೋ ಅನಿಸ್ಬೋದು, ಆದರೆ ಓವರಾಲ್ ನೋಡಿದ್ರೆ ಇದು ಒಳ್ಳೆ ಥ್ರಿಲ್ಲರ್ ಅನುಭವ ಕೊಡ್ತಿರುತ್ತೆ. ಮೂವಿಯಲ್ಲಿ ನೋಡ್ತಾ ಹೋದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿನಿಮಾದ ಟೋನ್ಗೆ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಥ್ರಿಲ್ಲರ್ ಸೀನ್ಗಳು ಮ್ಯೂಸಿಕ್ ಟೆನ್ಷನ್ಸ್ ಇನ್ನೂ ಜಾಸ್ತಿ ಹೆಚ್ಚಿಸುತ್ತದೆ ಅನ್ನೋದ್ರ ಪ್ರಕಾರದಲ್ಲಿ ತೋರಿಸಿದ್ದಾರೆ. ಹಾಗೆ ನೋಡ್ತಾ ಹೋದರೆ ಈ ಒಂದು ಮೂವಿಯಲ್ಲಿ ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಾರ್ಡ್ ಮತ್ತು ಸಸ್ಪೆನ್ಸ್ ಫೀಲಿಂಗ್ ಅನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಡಿಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಇನ್ನೂ ಸ್ವಲ್ಪ ಟೈಟ್ ಆಗಿದ್ರೆ, ಇನ್ನೂ ಸ್ವಲ್ಪ ಚೆನ್ನಾಗಾಗಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನೋದು ಅಭಿಪ್ರಾಯ. ಮೂವಿಯ ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಹೋದರೆ ಎಂಗೇಜಿಂಗ್ ಸ್ಟೋರಿ, ಸಸ್ಪೆನ್ಸ್ ಮತ್ತು ಟ್ವಿಸ್ಟ್ಗಳು, ಸ್ಟ್ರಾಂಗ್ ಡೈರೆಕ್ಷನ್, ಗುಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವೆಲ್ಲವೂ ಮೂವಿಯ ಪಾಸಿಟಿವ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ನೆಗೆಟಿವ್ ಅಂತೂ ಈ ಮೂವಿಯ ಸೀನ್ಸ್ಗಳಲ್ಲಿ ಎಲ್ಲೂ ಕಾಣ್ಬರಲ್ಲ. ಆದರೂ ಕೆಲವೊಂದು ಸೀನ್ಗಳು ಸ್ಲೋ ಆಗಿವೆ, ಸ್ವಲ್ಪ ಪ್ರೆಡಿಕ್ಟೇಬಲ್ ಅನ್ನಿಸುವ ಭಾಗಗಳು ಕೂಡ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಒಟ್ಟಿನಲ್ಲಿ ಹೇಳೋದಾದರೆ ಥರ್ಡ್ ಒಂದು ಒಳ್ಳೆಯ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಹಾಗೆ ಮೂವಿಯಲ್ಲಿ ಮೇನ್ ಕಾಸ್ಟಿಂಗ್ ಬಗ್ಗೆ ನೋಡ್ತಾ ಹೋದರೆ ಪಿ ಸಮೂತಿಕರ್ಣಿ ಅವರು ಮೇನ್ ರೋಲಲ್ಲಿ ಕಾಣಿಸ್ಕೊಳ್ತಾರೆ. SI ಆದಿಯಮನೈ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಾರೆ. S ಶಿವಾದ ಅವರು ಇನ್ಸ್ಪೆಕ್ಟರ್ ಲಕ್ಷ್ಮಿ ಆಗಿ ಕಾಣಿಸ್ಕೊಳ್ತಾರೆ. ಹಾಗೆ ಪೋಷಕರ ಪಾತ್ರಗಳು ಅಥವಾ ಸಪೋರ್ಟಿಂಗ್ ರೂಲ್ಸ್ ಬಗ್ಗೆ ನಾವು ನೋಡ್ತಾ ಹೋದರೆ ರಾಜ್ ತಿರಂದಾಸ್, ಮುನ್ನಾರ್ ರಮೇಶ್, ಸುಂದರ್ ಪಾಂಡ್ಯನ್, ಪ್ರೇಮ್, ವಿಶಾಖನ್, ಪುಳಿಪಂಡಿ, ಅಭಿಷೇಕ್, ಕೊತ್ರವೈ, ಸುಪರ್ಣ ಇನ್ನೂ ಅನೇಕ ನಟರು ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಪಿ ಸಮೂತಿಕರ್ಣಿ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ತಮಿಳು ಕ್ರೈಮ್ ಥ್ರಿಲ್ಲರ್ ಸಿನಿಮಾದ ಬಗ್ಗೆ ಸಂಪೂರ್ಣ ರಿವ್ಯೂ. ಸೊ ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.